ನಮ್ಮ ಭಾರತೀಯ ತಂತ್ರಜ್ಞಾನ, ಭಾರತೀಯ ವಿದ್ಯಾಭ್ಯಾಸ ಮತ್ತು ಪ್ರೈಮರಿ ಎಜುಕೇಶನ್ ಎಷ್ಟು ಗಟ್ಟಿಯಾಗಿದೆ ಅಂದರೆ ಹೊರಗಡೆ ದೇಶದಲ್ಲಿ ನಮ್ಮ ಬೆಂಗಳೂರಿನವರು ಹೆಚ್ಚು ಉದ್ಯೋಗವನ್ನು ಪಡೀತಾ ಇದ್ದಾರೆ. ಅಮೇರಿಕ ಮತ್ತು ಇಂಗ್ಲೆಂಡ್ ಡಿಕ್ಷನರಿಲಿ ಬೆಂಗಳೂರು ಅನ್ನೋ ಪದ ಅಂದರೆ ಕೆಲಸನ, ಬೇರೆಯವ್ರ ಕೆಲಸನ ಕಿತ್ಕೊಂಡು ಮಾಡುವಷ್ಟು ನಮ್ಮ ತಾಕತ್ತು ನಮ್ಮ ಜನಕ್ಕೈತೆ. ನಾವು ಒಲಿಂಪಿಕ್ಸ್ನಲ್ಲಿ ಹೆಚ್ಚಿಗೆ ಗೋಲ್ಡ್ ಪ್ರೈಸು ಅದು ತಗೊಳ್ಳೋದಂದ್ರೆ ನಮ್ಮ ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದೀವಿ. ಒಲಿಂಪಿಯಾಡ್, ಮ್ಯಾಥಮೆಟಿಕ್ ಒಲಿಂಪಿಯಾಡ್ ಅಂತ ಮಾಡ್ತಾರೆ, ಅದರಲ್ಲಿ ನಮ್ಮ ಇಂಡಿಯನ್ಸೇ ಎಷ್ಟು. ಹಾಗೆಯೇ ಚೆಸ್ಸಲ್ಲಿ ನಮ್ಮ ಇಂಡಿಯನ್ಸೇ ವಿನ್ನಿಂಗ್ ಆಗಿರೋದು. ಹಾಗಾಗಿ ನಮ್ಮ ಭಾರತೀಯರು ಬೌದ್ಧಿಕವಾಗಿ, ಶಾರೀರಿಕವಾಗಿ ಗಟ್ಟಿಗಿಲ್ಲ ಅಂದ್ರೂ ನಾವು ಬೌದ್ಧಿಕವಾಗಿ ಇಡೀ ದೇಶನ ಇವತ್ತು ಪ್ರಪಂಚನ ಮೀರಿಸ್ತಾ ಇದ್ದೀವಿ. ಎಕಾನಮಿಲಿ ಇವತ್ತು ಬ್ರಿಟನ್ನ ಹಿಂದಕ್ಕೆ ಹಾಕಿದ್ದೀವಿ. ಹಾಗಾಗಿ ನಮ್ಮ ಜನ ದುಡಿಮೆ, ಬುದ್ಧಿಶಕ್ತಿಲಿ ಎಲ್ಲದರಲ್ಲೂ ಎತ್ತಿದ ಕೈ, ಮಾನವ ಸಂಪನ್ಮೂಲನ ಚೆನ್ನಾಗಿ ಬಳಸ್ಕೊತಾರೆ. ಈ ನಮ್ಮ ಮಕ್ಕಳು ಸೈಂಟಿಫಿಕ್ ವಿಜ್ಞಾನ ಮನೋಭಾವನೆಯನ್ನು ಶಾಲೆಗಳಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಈ ಸ್ಟೆಮ್ನವರು ತುಂಬ ಸಹಕಾರಿ ಮಾಡಿದ್ದಾರೆ. ಈ ಬಾಲವಿಜ್ಞಾನಿಗಳು ಅಂತ ಅನ್ಕೋಬೇಕು. ಮುಂದೆ ಇವರು ಏನು, ಏಕೆ, ಹೇಗೆ ಅನ್ನೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡುಹಿಡ್ಕೊಂಡು ಹೊಸ ಹೊಸ ಸಂಶೋಧನೆ ಮಾಡ್ತಾರೆ. ಇವ್ರನ್ನ ಎಜುಕೇಷನ್ನ ಮತ್ತಷ್ಟು ಗಟ್ಟಿಗೊಳಿಸ್ಕೊತಾರೆ, ಸ್ವಾವಲಂಬಿಗಳಾಗ್ತಾರೆ, ದೇಶದ ಉತ್ತಮ ಪ್ರಜೆಗಳಾಗೋದಕ್ಕೆ ನೀವೆಲ್ಲ ಸಹಕಾರ ಮಾಡಿದ್ದಕ್ಕೆ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ.